ನಾವಿವತ್ತು ನೋಡ್ತಾ ಇರೋದು ಒಂದು ಅದ್ಭುತವಾಗಿರೋ ಜಾಂಬಿ ಥ್ರಿಲ್ಲರ್ ಮೂವಿಯನ್ನ. ಈ ಮೂವಿ ಹೆಸರು ಜಾಂಬೀಸ್ ವರ್ಸಸ್ ಹ್ಯೂಮನ್ಸ್ ಅಂತ. ಈ ಮೂವಿ ತುಂಬಾನೇ ಯೂನಿಕ್ ಆಗಿದೆ. ಈ ತರ ಯೂನಿಕ್ ಆಗಿರೋ ಮೂವಿಗಳನ್ನ ಇನ್ಮೇಲೆ ನನ್ನ ಚಾನಲ್ ನಲ್ಲಿ ಆಗ್ತಾನೆ ಇರ್ತೀನಿ. ಈ ಕಥೆನ ಕೊನೆವರೆಗೂ ನೋಡಿ. ಈ ಕಥೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಸರಿ, ಟೈಮ್ ತುಂಬಾ ವೇಸ್ಟ್ ಮಾಡೋದ್ ಬೇಡ, ಮೇನ್ ಸ್ಟೋರಿ ಕಡೆ ಹೋಗೋಣ. ಮೂವಿಯ ಮೊದಲ ಸೀನ್ ಅಲ್ಲಿ ತೋರಿಸ್ತಾರೆ, ಲಂಡನ್ ಸಿಟಿಯ ಒಂದು ಜಾಗದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರುತ್ತೆ. ಹೀಗೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರ್ಬೇಕಾದ್ರೆ ಅಲ್ಲಿದ್ದ ಇಂಜಿನಿಯರ್ಸ್ ಗಳಿಗೆ ಭೂಮಿಯಲ್ಲಿ ಮುಚ್ಚೋಗಿದ್ದ ಒಂದು ಬಾಗಿಲು ಸಿಗುತ್ತೆ. ಈ ಬಾಗಿಲನ್ನ 16ನೇ ಶತಮಾನದ ಒಬ್ಬ ಕಿಂಗ್ ಮುಚ್ಚಿ ಹಾಕಿಸಿರ್ತಾನೆ. ಇದನ್ನ ನೋಡಿದ ಇಬ್ಬರು ಇಂಜಿನಿಯರ್ಸ್ ಗಳು ಆ ಬಾಗಿಲಿನ ಒಳಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಆ ಬಾಗಿಲಿನ ಒಳಗಡೆ ಯಾವ್ದಾದ್ರು ನಿಧಿ ಸಿಕ್ಕಿದ್ರು ಸಿಗ್ಬೋದು ಅಂತ. ಇಂಜಿನಿಯರ್ಸ್ ಗಳು ಬಾಗಿಲಿನ ಒಳಗಡೆ ಬಂದಾಗ ಅವರಿಗೆ ಒಂದು ರೂಮ್ ಸಿಗುತ್ತೆ. ಆ ರೂಮಿನ ತುಂಬಾ ಬರೀ ಡೆಡ್ ಬಾಡಿಗಳೇ ಇರ್ತವೆ. ಆ ಡೆಡ್ ಬಾಡಿಗಳ ಮಧ್ಯದಲ್ಲೇ ಇನ್ನೂ ಕೂಡ 2 ಜಾಂಬಿಗಳು ಬದುಕಿ ಇರ್ತವೆ. ಆ ಜಾಂಬಿಗಳು ಇಂಜಿನಿಯರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಕೂಡ ಇನ್ಫೆಕ್ಟ್ ಮಾಡಿಬಿಡ್ತವೆ. ಅಸಲಿಗೆ ಈ ಜಾಗ ಏನಪ್ಪಾ ಅಂದ್ರೆ 16ನೇ ಶತಮಾನದ ಇಂಗ್ಲೆಂಡ್ ನಲ್ಲಿ ಒಂದು ವೈರಸ್ ಹರಡಿ ಬಿಟ್ಟಿರುತ್ತೆ. ಆ ವೈರಸ್ಗೆ ಇನ್ಫೆಕ್ಟ್ ಆಗೋರೆಲ್ಲ ಒಂದು ಜಾಂಬಿ ಆಗಿ ಕನ್ವರ್ಟ್ ಆಗ್ತಿದ್ರು. ಆಗ ಅಲ್ಲಿದ್ದ ರಾಜ ಈ ರೂಮ್ ಅನ್ನ ಕಟ್ಟಿಸಿ ಜಾಂಬಿ ಆಗಿದ್ದವ್ರನ್ನೆಲ್ಲ ಇಲ್ಲಿ ಲಾಕ್ ಮಾಡಿಸಿ ಇನ್ಯಾವತ್ತೂ ಇವರು ಹೊರಗಡೆ ಬರ್ದಿರೋ ತರ ಕಂಪ್ಲೀಟ್ ಆಗಿ ಸೀಲ್ ಮಾಡಿಸಿರ್ತಾನೆ. ನಂತರ ಸೀನ್ ಒಂದು ಅಣ್ಣ ತಮ್ಮಂದಿರ ಬಳಿಗೆ ಶಿಫ್ಟ್ ಆಗುತ್ತೆ. ಅಣ್ಣನ ಹೆಸರು ಶೇನ್ ಆಗಿದ್ರೆ ತಮ್ಮನ ಹೆಸರು ಟೆಡ್ಡಿ ಅಂತ. ಇವರಿಬ್ರು ತಮ್ಮ ತಾತನಾದ ರೇ ಜೊತೆ ಒಂದು ಓಲ್ಡ್ ಏಜ್ ಹೋಮ್ ಅನ್ನ ನಡೆಸ್ತಿರ್ತಾರೆ. ಆ ಓಲ್ಡ್ ಏಜ್ ಹೋಮ್ ಅಲ್ಲಿ ತುಂಬಾ ವಯಸ್ಸಾದ ವ್ಯಕ್ತಿಗಳೆಲ್ಲ ಇರ್ತಾರೆ. ಈಗ ಇವರಿಬ್ರು ಒಂದು ಪ್ರಾಬ್ಲಮ್ಗೆ ಸಿಗಾಕೊಂಡಿರ್ತಾರೆ. ಅದೇನಂದ್ರೆ ಇವರು ನಡೆಸ್ತಿರೋ ಓಲ್ಡ್ ಏಜ್ ಹೋಮ್ಗೆ ರೆಂಟ್ ಅನ್ನ ಕಟ್ಟಿರೋದಿಲ್ಲ. ಅದಕ್ಕೆ ಗೌರ್ಮೆಂಟ್ ನವರು ಇವರು ಓಲ್ಡ್ ಏಜ್ ಹೋಮ್ ಅನ್ನ ಸೀಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಗೌರ್ಮೆಂಟ್ ಏನಂದ್ರು ಆ ಓಲ್ಡ್ ಏಜ್ ಹೋಮ್ ಅನ್ನ ಸೀಸ್ ಮಾಡ್ಬಿಟ್ರೆ ಅಲ್ಲಿದ್ದ ವಯಸ್ಸಾದ ವ್ಯಕ್ತಿಗಳೆಲ್ಲ ಮತ್ತೊಂದ್ಸಲ ಅನಾಥರಾಗಿ ಹೋಗ್ತಾರೆ. ಅದಕ್ಕೆ ಟೆಡಿ ಹಾಗೂ ಶೇನ್ ತಮ್ಮ ಓಲ್ಡ್ ಏಜ್ ಹೋಮ್ ಅನ್ನ ಉಳಿಸ್ಕೊಳ್ಳಕ್ಕೆ ಒಂದು ದಾರಿಯನ್ನ ಹುಡುಕ್ತಾರೆ. ಅದೇನಂದ್ರೆ ಒಂದು ಬ್ಯಾಂಕ್ ಅನ್ನ ರಾಬರಿ ಮಾಡೋದು. ರಾಬರಿಯಿಂದ ಬಂದ ದುಡ್ಡನ್ನ ಗೌರ್ಮೆಂಟ್ಗೆ ಕೊಟ್ಟು ಅವ್ರ ಓಲ್ಡ್ ಏಜ್ ಹೋಮ್ ಅನ್ನ ಉಳಿಸ್ಕೊಳ್ಬೇಕು ಅಂತ. ಆದ್ದರಿಂದ ಶೇನ್ ಹಾಗೂ ಟೆಡ್ಡಿ ಸೋಲ್ಜರ್ ಆಗಿದ್ದ ಒಬ್ಬ ವ್ಯಕ್ತಿಯ ಬಳಿ ಹೋಗ್ತಾರೆ. ಇವನ ಹೆಸರು ಮ್ಯಾಕ್ಸ್ ಅಂತ. ಮಾರ್ಕ್ ಒಬ್ಬ ಸೈಕೋ. ಯಾಕಂದ್ರೆ ಯುದ್ಧದ ಸಮಯದಲ್ಲಿ ಅವನ ತಲೆಗೆ ಏಟ್ ಬಿದ್ದಿರುತ್ತೆ. ಆದ್ರಿಂದ ಅವನ ತಲೆಗೆ ಒಂದು ಮೆಟಲ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಮ್ಯಾಕ್ಸ್ಗೆ ಕೋಪ ಏನಾದ್ರು ಬಂದ್ರೆ ತಲೆಯಲ್ಲಿ ಹೊಡೆದು ಅವರನ್ನ ಕೊಂದು ಹಾಕ್ಬಿಡ್ತಾನೆ. ಯಾಕಂದ್ರೆ ಅವನ ತಲೆಯಲ್ಲಿ ಒಂದು ಮೆಟಲ್ ಇದೆ. ಇವನು ಯಾವ ಸಮಯದಲ್ಲಿ ಯಾವ ರೀತಿ ಟರ್ನ್ ಆಗ್ತಾನೆ ಅಂತಾನೆ ಗೊತ್ತಾಗೋದಿಲ್ಲ. ಶೇನ್ ಹಾಗೂ ಟೆಡ್ಡಿ ಮ್ಯಾಕ್ಸ್ ನ ಬಳಿ ಮಾತುಕತೆಯನ್ನ ಮುಗಿಸ್ತಾರೆ. ನಂತರ ಶೇನ್ ಹಾಗೂ ಟೆಡ್ಡಿ ರಾಬರಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ಓಲ್ಡ್ ಏಜ್ ಹೋಮ್ಗೆ ಬರ್ತಾರೆ. ಅಲ್ಲಿ ಅವರ ತಾತನಾದರೆ ಇವೆಲ್ಲ ಏನು ಅಂತ ಕೇಳ್ತಿರ್ತಾನೆ. ಆದ್ರೆ ಅವರು ಏನು ಕೂಡ ಹೇಳೋದಿಲ್ಲ. ನಂತರ ಇವರ ರಾಬರಿ ಟೀಮ್ಗೆ ಮತ್ತೊಬ್ಬ ಜಾಯ್ನ್ ಆಗ್ತಾನೆ. ಇವನ ಹೆಸರು ಜಾನ್ ಅಂತ. ಜಾನ್ ಶೇನ್ ಹಾಗೂ ಟೆಡ್ಡಿಗೆ ರಾಬರಿಯಲ್ಲಿ ಟೆಕ್ನಿಕಲ್ ಆಗಿ ಸಪೋರ್ಟ್ ಮಾಡ್ತಾನೆ. ನಂತರ ಜಾನ್ ಟೆಡ್ಡಿ ಹಾಗೂ ಶೇನ್ಗೆ ಬ್ಯಾಂಕ್ ನಲ್ಲಿ ಕ್ಯಾಮ್ರಾಗಳೆಲ್ಲ ಹೇಗೆ ವರ್ಕ್ ಮಾಡ್ತವೆ, ಹಾಗೆ ಅದರಿಂದ ಕಣ್ ತಪ್ಪಿಸ್ಕೊಂಡು ಹೇಗೆ ರಾಬರಿ ಮಾಡೋದಂತ ಎಲ್ಲ ಹೇಳ್ಕೊಡ್ತಾನೆ. ನಂತರ ಕೊನೆಯಲ್ಲಿ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಒಂದು ವಿಶೇಷವಾದ ಸೆಕ್ಯೂರಿಟಿ ಅಲಾರಾಮ್ ಇರುತ್ತೆ. ಅದನ್ನ ನಾವ್ ಯಾವತ್ತೂ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಇವರ ರಾಬರಿ ಟೀಮ್ಗೆ ಟೆಡ್ಡಿ ಹಾಗೂ ಶೇನ್ ನ ಕಸಿನ್ ಆದ ಕೇಟಿ ಕೂಡ ಜಾಯ್ನ್ ಆಗ್ತಾಳೆ. ನಂತರ ಇವರೆಲ್ಲ ಇವರ ಟೀಮಿನ ಕೊನೆಯ ಮೆಂಬರ್ ಆದ ಮ್ಯಾಕ್ಸ್ ನ ಬಳಿ ಹೋಗ್ತಾರೆ. ಟೆಡ್ಡಿ ಹಾಗೂ ಶೇನ್ ಮ್ಯಾಕ್ಸ್ ಒಬ್ಬ ಸೈಕೋ ಅಂತ ಗೊತ್ತಿದ್ರು. ಯಾಕೆ ಅವರ ಟೀಮ್ ಅಲ್ಲಿ ಸೇರ್ಸ್ಕೊಂಡಿದ್ದಾರೆ ಅಂದ್ರೆ ಮ್ಯಾಕ್ಸ್ ಇಂದ ಒಬ್ಬ ಸೋಲ್ಜರ್ ಆಗಿದ್ದವನು. ಆದ್ರಿಂದ ಅವನಿಗೆ ಎಲ್ಲಾ ತರದ ಸಿಚುವೇಶನ್ ಅನ್ನ ಫೇಸ್ ಮಾಡೋದಕ್ಕೆ ಬರುತ್ತೆ. ಹಾಗೆ ಇವರ ರಾಬರಿಗೆ ಗನ್ ಸಪ್ಲೈ ಮಾಡೋದು ಕೂಡ ಮ್ಯಾಕ್ಸ್ ಅವನು ಕೆಲಸ ಮಾಡೋ ಜಾಗದಿಂದ ಗನ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿರ್ತಾನೆ. ಇವರಿಗೆ ಒಂದು ವಿಷಯ ಗೊತ್ತಿರುತ್ತೆ, ಇವತ್ತು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹೋಗಿ ಬ್ಯಾಂಕಿನಲ್ಲಿ ದುಡ್ಡನ್ನ ಇಸ್ಕೋತಾರೆ ಅಂತ. ಆದ್ರಿಂದ ಇವರು ಕೂಡ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೀತಿ ಬಟ್ಟೆ ಹಾಕೊಂಡು ಬ್ಯಾಂಕ್ ನ ಒಳಗಡೆ ಹೋಗ್ತಾರೆ. ಇವರನ್ನ ನೋಡಿದ ಬ್ಯಾಂಕ್ ಮ್ಯಾನೇಜರ್ ಇವರ ಮೇಲೆ ಅನುಮಾನ ಪಡೆದೆ ದುಡ್ಡನ್ನ ಕೊಡೋದಕ್ಕೆ ತನ್ನ ಚೇಂಬರ್ಗೆ ಕರ್ಕೊಂಡು ಹೋಗ್ತಾಳೆ. ಎಲ್ಲರೂ ಚೇಂಬರ್ಗೆ ಹೋಗಿ ಕೂತ್ಕೋತಾರೆ. ಬ್ಯಾಂಕ್ ಮ್ಯಾನೇಜರ್ ಇವರನ್ನ ನೀವು ಡಾಕ್ಯುಮೆಂಟ್ಸ್ ಕೊಡ್ಬೇಕಲ್ಲ, ಕೊಡಿ, ದುಡ್ಡು ಕೊಡ್ತೀನಿ ಅಂತಾಳೆ. ಆದ್ರೆ ಇವರಿಗೆ ಡಾಕ್ಯುಮೆಂಟ್ಸ್ ನ ಬಗ್ಗೆ ಯಾವುದೇ ವಿಷಯ ಗೊತ್ತಿರೋದಿಲ್ಲ. ಆದ್ರಿಂದ ಇವರು ಪ್ರಿಪೇರ್ ಮಾಡ್ಕೊಂಡು ಬಂದಿರೋದಿಲ್ಲ. ಬ್ಯಾಂಕ್ ಮ್ಯಾನೇಜರ್ಗೆ ಇವರೆಲ್ಲ ಆಡ್ತಿರೋದು ನೋಡಿ ಗೊತ್ತಾಗುತ್ತೆ ಇವರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಲ್ಲ, ಇವರೆಲ್ಲ ರಾಬರಿ ಮಾಡೋಕೆ ಬಂದಿರೋರು ಅಂತ. ಆಗ ಅವಳು ಯಾರಿಗೂ ಗೊತ್ತಾಗದೆ ಇರೋ ತರ ಸೈಲೆಂಟ್ ಆಗಿ ಸೆಕ್ಯೂರಿಟಿ ಅಲಾರಾಮ್ ನ ಆನ್ ಮಾಡಿಬಿಡ್ತಾಳೆ. ಪೊಲೀಸ್ ಬರೋವರೆಗೂ ಇವರನ್ನೆಲ್ಲ ಇಲ್ಲೇ ಇರಿಸ್ಕೋಬೇಕು ಅಂತ ಬ್ಯಾಂಕ್ ಮ್ಯಾನೇಜರ್ ಅವರನ್ನೆಲ್ಲ ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳ್ತಿರ್ತಾಳೆ. ಅವಳ ಪ್ರಶ್ನೆಗಳನ್ನ ಕೇಳಕ್ಕಾಗದೆ ಮ್ಯಾಕ್ಸ್ ಅವಳನ್ನ ಗನ್ ಪಾಯಿಂಟ್ ಕೇಳ್ಕೊಂಡು ದುಡ್ಡಿರೋ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ನಂತರ ಈ 5 ಜನನು ಲಾಕರ್ ನಲ್ಲಿದ್ದ ದುಡ್ಡುಗಳನ್ನೆಲ್ಲ ತುಂಬಿಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ನೋಡಿದ್ರೆ ಪೊಲೀಸರಿಗೋಸ್ಕರ ಕಾಯ್ತಾ ಇರ್ತಾರೆ. ಪೊಲೀಸರು ಇವರನ್ನ ಸರೆಂಡರ್ ಆಗೋದಕ್ಕೆ ಹೇಳ್ತಿರ್ತಾರೆ. ಆಗ ಮ್ಯಾಕ್ಸ್ ಗನ್ ತಗೊಂಡು ಆ ಪೊಲೀಸ್ ಮೇಲೆ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಪೊಲೀಸರಿಂದ ತಪ್ಪಿಸ್ಕೊಳ್ಳಕ್ಕೆ ಈ 5 ಜನರು ಮತ್ತೆ ಬ್ಯಾಂಕ್ ನ ಒಳಗಡೆ ಹೋಗ್ತಾರೆ. ನಂತರ ಸೀನ್ ಓಲ್ಡ್ ಏಜ್ ಹೋಮ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ವಯಸ್ಸಾದವರೆಲ್ಲ ತುಂಬಾ ಖುಷಿಯಿಂದ ಇರ್ಬೇಕಾದ್ರೆ ಮೂವಿಯ ಮೊದಲ ಸೀನ್ ಅಲ್ಲಿ ಇಬ್ಬರು ಇಂಜಿನಿಯರ್ಸ್ ಅನ್ನ ಜಾಂಬಿಗಳು ಇನ್ಫೆಕ್ಟ್ ಮಾಡಿರೋದನ್ನ ತೋರಿಸಿರ್ತಾರಲ್ಲ. ಆ ಇಬ್ಬರು ಇಂಜಿನಿಯರ್ಸ್ ಗಳು ಈಗ ಓಲ್ಡ್ ಏಜ್ ಹೋಮ್ಗೆ ಬಂದು ವಯಸ್ಸಾದವ್ರನ್ನೆಲ್ಲ ಇನ್ಫೆಕ್ಟ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆಗ ಟೆಡ್ಡಿ ಹಾಗೂ ಶೇನ್ ನ ತಾತನಾದರೆ ಓಲ್ಡ್ ಏಜ್ ಹೋಮ್ ನ ಬಾಗಿಲು ಕಿಟಕಿಗಳನ್ನೆಲ್ಲ ಲಾಕ್ ಮಾಡಿಸ್ತಾನೆ. ಮತ್ತೆ ಸೀನ್ ಬ್ಯಾಂಕಿಗೆ ಶಿಫ್ಟ್ ಆಗುತ್ತೆ.
ಇವರೆಲ್ಲ ಪೊಲೀಸರಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಯಾವ್ದಾದ್ರು ದಾರಿ ಇದೆ ಅಂತ ಹುಡುಕ್ತಿರ್ಬೇಕಾದ್ರೆ ಅವರಿಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಬ್ಯಾಂಕಿಗೆ ಬಂದಿದ್ದ ಜನರನ್ನ ಆಸ್ಟ್ರೇಜ್ ಆಗಿಟ್ಕೊಂಡು ಅವರು ಹೊರಗಡೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ. ಆದ್ರಿಂದ ಅವರು ಬ್ಯಾಂಕಿಗೆ ಬಂದಿದ್ದ ಕ್ಲೈವ್ ಹಾಗೂ ಎಮ್ಮ ಎಂಬುವರನ್ನ ಆಸ್ಟ್ರೇಜ್ ಆಗಿಕೊಂಡು ಹೊರಗಡೆ ಬರ್ತಾರೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಹೀಗೆ ನೋಡ್ತಿದ್ದಂಗೆನೆ ಅಲ್ಲಿಗೆ ಜಾಂಬಿಗಳೆಲ್ಲ ಬರೋದಕ್ಕೆ ಶುರು ಮಾಡ್ತವೆ. ಆದ್ರಿಂದ ಅವರು ತಮ್ಮ ವ್ಯಾನ್ ಅನ್ನ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಮಹಿಳೆ ನನ್ನನ್ನ ಕಾಪಾಡಿ ಅಂತ ಬೇಡ್ಕೊತಿರ್ತಾಳೆ. ನಂತರ ಶೇನ್ ಅಲ್ಲಿಂದ ಹೊರಗಡೆ ಬಂದು ಆ ಮಹಿಳೆಯನ್ನ ತಮ್ಮ ವ್ಯಾನ್ ಅಲ್ಲೇ ಕೂರಿಸ್ಕೊತಾನೆ. ನಂತರ ಅಲ್ಲಿಂದ ಎಲ್ಲರೂ ಮುಂದೆ ಹೋಗ್ತಾರೆ. ಹೀಗೆ ವ್ಯಾನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಆ ಮಹಿಳೆ ಜಾಂಬಿಯಾಗಿ ಬದಲಾಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿದ ಮ್ಯಾಕ್ಸ್ ಅವಳನ್ನ ಶೂಟ್ ಮಾಡಿ ಹೊರಗಡೆ ಬಿಸಾಕ್ತಾನೆ. ನಂತರ ಟೆಡ್ಡಿ ಒಂದು ಜಾಗದಲ್ಲಿ ವ್ಯಾನ್ ಅನ್ನ ನಿಲ್ಲಿಸ್ತಾನೆ. ಎಲ್ಲರೂ ಕೆಳಗೆ ಇಳಿದಾಗ ಒಂದು ಜಾಂಬಿ ಮ್ಯಾಕ್ಸ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅದೇ ಸಮಯಕ್ಕೆ ಕೇಟಿ ಬಂದು ಗನ್ ತಗೊಂಡು ಆ ಜಾಂಬಿಯನ್ನ ಕೊಂದು ಹಾಕ್ತಾಳೆ. ಆದ್ರೆ ಆ ಜಾಂಬಿಯ ಸಂಪೂರ್ಣ ಬಾಯಿ ಮ್ಯಾಕ್ಸ್ ನ ಕೈಯಲ್ಲೇ ಉಳಿದುಕೊಂಡ್ ಬಿಟ್ಟಿರುತ್ತೆ. ಈ ಸಿಟಿಗೆ ಸಡನ್ ಆಗಿ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಾಗ್ತಿರೋದಿಲ್ಲ. ನಂತರ ಕೇಟಿ ಹಾಗೂ ಟೆಡ್ಡಿ ಕಾರ್ನ ಬಳಿ ಬಂದು ರೇಡಿಯೋದಲ್ಲಿ ತಿಳ್ಕೊತಾರೆ ಜಾಂಬಿ ಒಂದು ವೈರಸ್ ಸಿಟಿ ಎಲ್ಲ ಹಾಡಿಬಿಟ್ಟಿದೆ ಅಂತ. ಆಗ ಕೇಟಿ ಟೆಡ್ಡಿಗೆ ಹೇಳ್ತಾಳೆ ನಾವೀಗ ಮ್ಯಾಕ್ಸ್ ನ ಕೊಲ್ಲೇಬೇಕು, ಯಾಕೆಂದ್ರೆ ಅವನೀಗ ಜಾಂಬಿಗಳಿಂದ ಇನ್ಫೆಕ್ಟ್ ಆಗ್ಬಿಟ್ಟಿದ್ದಾನೆ ಅಂತ. ಆದ್ರೆ ಟೆಡ್ಡಿ ಮ್ಯಾಕ್ಸ್ ಅನ್ನ ಸಾಯಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಅವನಿಗೊಂದು ನಂಬಿಕೆ ಇರುತ್ತೆ. ಅದೇನಂದ್ರೆ ಮ್ಯಾಕ್ಸ್ ಇಂದ ಒಬ್ಬ ಸೈನಿಕನಾಗಿದ್ದವನು, ಅವನಿಗೆ ಎಲ್ಲಾ ತರದ ಸಿಚುವೇಶನ್ ಅನ್ನ ಫೇಸ್ ಮಾಡೋದಕ್ಕೆ ಬರುತ್ತೆ, ಅವನು ಜಾಂಬಿ ಆಗೋದಿಲ್ಲ ಅಂತ. ಆದ್ರೆ ಮ್ಯಾಕ್ಸ್ ಅನ್ನ ನನ್ನ ಸಾಯಿಸ್ಬಿಡಿ ಅಂತ ಹೇಳ್ತಿರ್ತಾನೆ. ಆದ್ರೆ ಟೆಡ್ಡಿ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಈ ಕಡೆ ಕ್ಲೈವ್ ಹಾಗೂ ಎಮ್ಮ ನಮ್ಮನ್ನ ಬಿಟ್ಬಿಡಿ, ನಾವ್ ಮನೆಗೆ ಹೋಗ್ತೀವಿ ಅಂತ ಕೇಳ್ಕೊಳ್ತಿರ್ತಾರೆ. ಆದ್ರೆ ಎಮ್ಮೆ ಹೇಳ್ತಾಳೆ ನನ್ನ ಅಕ್ಕನಿಗೆ ಹುಷಾರಿಲ್ಲ, ನನ್ನ ಅಕ್ಕ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ, ನನ್ನನ್ನ ಬಿಟ್ಬಿಡಿ ನಾನು ಹೋಗ್ಬೇಕು ಅಂದಾಗ ಆದ್ರೆ ಮ್ಯಾಕ್ಸ್ ಅದಕ್ಕೆ ಒಪ್ಪದೆ ಅವರಿಬ್ಬರನ್ನ ಕಟ್ಟಾಕೋದಕ್ಕೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಂಬಿ ಮ್ಯಾಕ್ಸ್ ನ ಮೇಲೆ ಅಟ್ಯಾಕ್ ಮಾಡೋಕೆ ನೋಡುತ್ತೆ. ಆದ್ರೆ ಮ್ಯಾಕ್ಸ್ ಆ ಜಾಂಬಿಯ ಕತ್ತನ್ನ ನುಳ್ಸಿ ಅದನ್ನ ಕೊಂದು ಹಾಕ್ತಾನೆ. ನಂತರ ಕ್ಲೈವ್ ಹಾಗೂ ಎಮ್ಮನ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಮ್ಯಾಕ್ಸ್ ಅವರಿಬ್ಬರನ್ನ ಕಟ್ಟಾಕ್ತಾನೆ. ನಂತರ ಸೀನ್ ಓಲ್ಡ್ ಏಜ್ ಹೋಮ್ಗೆ ಶಿಫ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಓಲ್ಡ್ ಏಜ್ ಹೋಮ್ ಇಂದ ಹೊರಗಡೆನೆ ಉಳ್ಕೊಂಡಿರ್ತಾನೆ. ಅವನ ಕೈಯಲ್ಲಿ ಬೇಗ ಬೇಗ ನಡೆಯೋಕ್ಕೂ ಆಗ್ತಿರೋದಿಲ್ಲ. ಆದರೆ ಹೊರಗಡೆ ಬಂದು ಎಲ್ಲ ಜಾಂಬಿಗಳಿಂದ ತಪ್ಪಿಸ್ಕೊಂಡು ಆ ವಯಸ್ಸಾದ ವ್ಯಕ್ತಿಯನ್ನ ಓಲ್ಡ್ ಏಜ್ ಹೋಮ್ಗೆ ಕರ್ಕೊಂಡು ಹೋಗ್ತಾನೆ. ನಂತರ ಮ್ಯಾಕ್ಸ್ ಜಾಂಬಿ ಆಗಿ ಕ್ಲೈವ್ ಹಾಗೂ ಎಮ್ಮನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಮ್ಮ ತುಂಬಾ ಜೋರಾಗಿ ಕಿರ್ಚಿದ್ರಿಂದ ಎಲ್ಲರೂ ಅಲ್ಲಿಗೆ ಬಂದು ಮ್ಯಾಕ್ಸ್ ಇಂದ ಅವರಿಬ್ಬರನ್ನ ಕಾಪಾಡ್ತಾರೆ. ಎಲ್ಲರೂ ಮ್ಯಾಕ್ಸ್ ನ ಕೊಲ್ಲೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಅವನನ್ನ ಕೊಲ್ಲೋದಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅವನ ತಲೆಯಲ್ಲಿ ಒಂದು ಮೆಟಲ್ ಪೀಸ್ ಇದೆ. ಆಗ ಟೆಡ್ಡಿ ಒಂದು ಐಡಿಯಾ ಮಾಡಿ ಗ್ರಾನೈಟ್ ನ ಮ್ಯಾಕ್ಸ್ ನ ಬಾಯಿ ಒಳಗೆ ಹಾಕಿ ಅಲ್ಲಿಂದ ಎಲ್ಲರೂ ದೂರ ಓಡಿ ಹೋಗ್ತಾರೆ. ಆಗ ಗ್ರಾನೈಟ್ ಬ್ಲಾಸ್ಟ್ ಆಗಿ ಮ್ಯಾಕ್ಸ್ ಸತ್ತು ಹೋಗ್ತಾನೆ. ಈ ಗಲಾಟೆಯಲ್ಲಿ ಕ್ಲೈವ್ ನ ಕೈಗೆ ಒಂದು ಗನ್ ಸಿಕ್ಬಿಡುತ್ತೆ. ಆಗ ಕ್ಲೈವ್ ಅವರನ್ನೆಲ್ಲ ಎದುರಿಸಿ ಅಲ್ಲಿಂದ ಹೊರಗಡೆ ಹೋಗಕ್ಕೆ ನೋಡ್ತಾನೆ. ಆದ್ರೆ ಅವನ ಹಿಂದೆಯಿಂದ ಜಾಂಬಿಗಳು ಬಂದು ಅವನನ್ನ ಅಟ್ಯಾಕ್ ಮಾಡ್ಬಿಡ್ತವೆ. ಆದ್ರಿಂದ ಕ್ಲೈವ್ ನ ಕೈಯಲ್ಲಿದ್ದ ಗನ್ ಫೈರ್ ಆಗಿ ಜಾನ್ಗೆ ಗುಂಡು ಬಿದ್ದು ಅವನು ಸತ್ತು ಹೋಗ್ತಾನೆ. ನಂತರ ಟೆಡ್ಡಿ ಹಾಗೂ ಶೇನ್ ಎಮ್ಮನ ಮನೆಗೆ ಬಿಟ್ಟು ಉಳಿದವರೆಲ್ಲ ಓಲ್ಡ್ ಏಜ್ ಹೋಮ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಟೆಡ್ಡಿ ಹಾಗೂ ಶೇನ್ಗೆ ಅವರ ತಾತನ ಬಗ್ಗೆ ಯೋಚನೆ ಆಗ್ತಿರುತ್ತೆ. ನಂತರ ಇವರೆಲ್ಲ ಮ್ಯಾಕ್ಸ್ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಅಲ್ಲಿ ಗನ್ಗಳನ್ನೆಲ್ಲ ತಗೊಂಡು ಓಲ್ಡ್ ಏಜ್ ಹೋಮ್ಗೆ ಹೋಗ್ತಾರೆ. ನಂತರ ಎಲ್ಲರೂ ಓಲ್ಡ್ ಏಜ್ ಹೋಮ್ಗೆ ಒಂದು ಬಸ್ ನ ಮೂಲಕ ತಲುಪ್ತಾರೆ. ಓಲ್ಡ್ ಏಜ್ ಹೋಮ್ ನ ಸುತ್ತಲೂ ಬರೀ ಜಾಂಬಿಗಳು ಇರ್ತವೆ. ಇವರೆಲ್ಲ ಹೇಗೋ ಮಾಡಿ ಓಲ್ಡ್ ಏಜ್ ಹೋಮ್ ನ ಒಳಗಡೆ ಹೋಗಿ ಎಲ್ಲರಿಗೂ ಅವರವರ ಸೇಫ್ಟಿಗೆ ಗನ್ಗಳನ್ನ ಕೊಡ್ತಾರೆ. ನಂತರ ಎಲ್ಲರೂ ತಪ್ಪಿಸ್ಕೊಂಡು ಬಸ್ ನ ಬಳಿ ತಲುಪಿ ಬಸ್ ನ ಒಳಗೆ ಕೂತ್ಕೊಂಡು ಅಲ್ಲಿಂದ ಮುಂದೆ ಬರ್ತಾರೆ. ಆದ್ರೆ ಎಮ್ಮ ಮಿಸ್ ಆಗಿ ರಾಬರಿ ಮಾಡಿರೋ ವಿಷಯವನ್ನ ರೇಗೆ ಹೇಳ್ಬಿಡ್ತಾರೆ. ಇದರಿಂದ ರೇಗೆ ತುಂಬಾ ಬೇಜಾರಾಗೋಗುತ್ತೆ. ಆಗ ಟೆಡ್ಡಿ ಹಾಗೂ ಶೇನ್ ಹೇಳ್ತಾರೆ ನಾವು ಇದನ್ನೆಲ್ಲ ಮಾಡಿದ್ದು ನಮ್ಮ ಓಲ್ಡ್ ಏಜ್ ಹೋಮ್ ನ ಉಳಿಸ್ಕೊಳ್ಳಕ್ಕೆ ಅಂತ. ಆಗ ರೇಗೆ ತನ್ನ ಮೊಮ್ಮಕ್ಕಳ ಮೇಲೆ ತುಂಬಾ ಹೆಮ್ಮೆ ಆಗುತ್ತೆ. ಹಾಗೇನ್ಮೇಲೆ ಯಾವತ್ತೂ ಈ ತರ ಮಾಡ್ಬೇಡಿ ಅಂತಾನೂ ಹೇಳ್ತಾನೆ. ಹೀಗೆ ಬಸ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಬಸ್ ನ ಫ್ಯೂಲ್ ಮುಗ್ದಾಗುತ್ತೆ. ಆದ್ರಿಂದ ಇವರೆಲ್ಲ ಬೋಟ್ಗಳಿರೋ ಜಾಗಕ್ಕೆ ನಡೆದುಕೊಂಡೇ ಹೋಗ್ತಾರೆ. ನಂತರ ಇವರೆಲ್ಲ ಬೋಟ್ ಇದ್ದ ಜಾಗಕ್ಕೆ ತಲುಪಿ ಬೋಟ್ ನ ಹತ್ಕೊಂಡು ಅಲ್ಲಿಂದ ದೂರ ಹೋಗೋದಕ್ಕೆ ನೋಡ್ತಾರೆ. ನಂತರ ಇವರೆಲ್ಲ ಗಮನಿಸಿದಾಗ ಗೊತ್ತಾಗುತ್ತೆ ಹೋಗುವ ಗಾಬರಿಯಲ್ಲಿ ಅವ್ರ ಬೋಟ್ ನ ಚೈನ್ ಅನ್ನ ತೆಗೆಯೋದನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ. ಆದರೆ ಒಬ್ಬನೇ ಬೋಟ್ ಇಂದ ಕೆಳಗಡೆ ಹಿಡಿದು ಆ ಚೈನ್ ಅನ್ನ ತೆಗಿಯೋಕೆ ನೋಡ್ತಾನೆ. ಚೈನ್ ಅನ್ನ ತೆಗಿತಾನೆ ಕೂಡ. ಆದ್ರೆ ಅವನ ಮೇಲೆ ತುಂಬಾ ಜಾಂಬಿಗಳು ಅಟ್ಯಾಕ್ ಮಾಡ್ಬಿಡ್ತವೆ. ಎಲ್ಲರಿಗೂ ಅನ್ಸುತ್ತೆ ಅವನು ಸತ್ತೇ ಹೋದ ಅಂತ. ಟೆಡ್ಡಿ ಹಾಗೂ ಶೇನ್ ಅವರ ತಾತನನ್ನ ಕೊನೆ ಸಾರಿ ನೋಡೋದಕ್ಕೆ ಕೆಳಗಡೆ ಬರ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಅವರ ತಾತನಾದರೆ ಇನ್ನೂ ಸತ್ತಿಲ್ಲ ಅಂತ. ನಂತರ ಎಲ್ಲರೂ ಸೇರಿ ಆ ಜಾಂಬಿಗಳನ್ನ ಕೊಂದು ಆ ಬೋಟ್ಗೆ ಎತ್ಕೊಂಡು ಅಲ್ಲಿಂದ ಮುಂದೆ ಬರ್ತಾರೆ. ನಂತರ ಮೂವಿಯ ಕೊನೆಯ ಸೀನ್ ಅಲ್ಲಿ ಗೊತ್ತಾಗುತ್ತೆ ಲಂಡನ್ ನ ಆರ್ಮಿಯವರು ಉಳಿದುಕೊಂಡಿದ್ದ ಜನರನ್ನೆಲ್ಲ ರೆಸ್ಕ್ಯೂ ಮಾಡ್ತಿರ್ತಾರೆ. ಆಗ ಎಲ್ಲರೂ ಅನ್ಕೋತಿರ್ತಾರೆ ನಮ್ಮ ಸಿಟಿ ಈಗ ಒಂದು ಹಂತಕ್ಕೆ ತಲುಪಿದೆ, ಎಲ್ಲನೂ ಸರಿ ಆಗ್ತಿದೆ ಅಂತ. ಆದರೆ ಹೇಳ್ತಾನೆ ನಮ್ಮ ಸಿಟಿ ಸರಿ ಆಗ್ಲಿಲ್ಲ ಅಂದ್ರೂ ಎಲ್ಲ ಜಾಂಬಿಗಳನ್ನ ಕೊಂದು ನಾವೇ ಸರಿ ಮಾಡೋಣ ಅಂತಾನೆ. ಕಾನ್ಫಿಡೆನ್ಸ್ ನೋಡಿದ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.